ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆಯನ್ನು ಸೇರ್ಪಡೆಗೊಳಿಸುವುದನ್ನು ವಿರೋಧಿಸಿ ಕಳೆದ 108 ದಿನಗಳಿಂದ ನಡೆಯುತ್ತಿರುವ ಗ್ರಾಮಸ್ಥರ ಸತತ ಹೋರಾಟಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಡಿಸಿಎಂ ಡಾ ಸಿಎನ್ ಅಶ್ವತ್ಥನಾರಾಯಣ್ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಪ್ರತಿಭಟನಾ ಸ್ಥಳವನ್ನು ಉದ್ದೇಶಿಸಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ, ಗೆಜ್ಜಲಗೆರೆ ತನ್ನದೇ ಆದ ಹೋರಾಟದ ಕಿಚ್ಚು ಹೊಂದಿರುವ ಮಣ್ಣು. ಹಿಂದೆ ಗುಂಡೂರಾವ್ ಸರ್ಕಾರವಿದ್ದಾಗ ರೈತರು ಗೋಣಿಬಾರ್ಗೆ ಬಲಿಯಾದ ಇತಿಹಾಸ ಇಲ್ಲಿದೆ. ರೈತರನ್ನು ಎದುರಾಕಿಕೊಂಡ ಯಾವ ಸರ್ಕಾರವೂ ಉಳಿದಿಲ್ಲ ಎಂದು ಎಚ್ಚರಿಸಿದರು. ಅಲ್ಲದೆ ತಾವು ಮುಖ್ಯಮಂತ್ರಿಯಾದ ಮೊದಲ ದಿನವೇ ರೈತ ವಿದ್ಯಾರ್ಥಿನಿಧಿ ಘೋಷಿಸಿದ್ದನ್ನು ನೆನಪಿಸಿದ ಅವರು, ನಾನು ಕೂಡ ಹೋರಾಟದಿಂದ ಬಂದವನು. ಜನರ ತೀರ್ಪಿನ ಮುಂದೆ ಯಾವುದೇ ತೀರ್ಪು ದೊಡ್ಡದಲ್ಲ ಎಂದರು. ಗ್ರಾಮ ಪಂಚಾಯತಿಗೆ ತನ್ನದೇ ಆದ ಅಧಿಕಾರವಿದೆ. ಅದನ್ನು ಏಕಾಏಕಿ ನಗರಸಭೆಗೆ ಸೇರಿಸಲು ಸಾಧ್ಯವಿಲ್ಲ. ಈ ವಿಚಾರವಾಗಿ ಸ್ಥಳೀಯ ಶಾಸಕರೊಂದಿಗೆ ಮಾತನಾಡುತ್ತೇನೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡಲೇ ಪತ್ರ ಬರೆದು ಗ್ರಾಮಸ್ಥರ ಭಾವನೆಗಳನ್ನು ತಲುಪಿಸುತ್ತೇನೆ ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯತಿಯನ್ನು ಉಳಿಸಿಕೊಳ್ಳುವ ನಿಮ್ಮ ಹೋರಾಟ ನಿರಂತರವಾಗಿರಲಿ ಎಂದು ಹೋರಾಟಗಾರರಿಗೆ ಧೈರ್ಯ ತುಂಬಿದರು. ಗ್ರಾಮ ಪಂಚಾಯತಿಗೆ ಸರ್ಕಾರ ಹಸ್ತಕ್ಷೇಪ ಮಾಡುವಂತದ್ದಿಲ್ಲ ಅದರಲ್ಲಿ. ಆದ್ರೆ ಈಗಲೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡ್ತೀವಿ. ಶಾಸಕರ ಸಮಿತಿ ಬೇಕು, ನಾವು ನಿರ್ಣಯ ಮಾಡ್ತೀವಿ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅದೇ ರೀತಿ ಈ ಗ್ರಾಮ ಅಸ್ತಿತ್ವವಾಗಿರುವಂತಹ ಗ್ರಾಮ ಪಂಚಾಯಿತಿಯನ್ನ ಅದರ ಆಕಾರಗಳನ್ನ ಬದಲಾವಣೆ ಮಾಡಬೇಕಾದ್ರೆ, ಡಿಲಿಮಿಟೇಷನ್ ಮಾಡಬೇಕಾದ್ರೆ ಡಿಲಿಮಿಟೇಷನ್ ಕಮಿಷನ್ ಅನ್ನ ಮಾಡಿ ಆಮೇಲೆ ಮಾಡಬೇಕು. ಸುಮ್ಮನೆ ಸರ್ಕಾರದ ಆಜ್ಞೆ ಮಾಡಿಸಿದ್ರಾಗಲ್ಲ. ಗ್ರಾಮ ಪಂಚಾಯಿತಿಯ ಸ್ವರೂಪವನ್ನ ಸ್ವಲ್ಪ ಬದಲಾವಣೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಡಿಲಿಮಿಟೇಷನ್ ಕಮಿಷನ್ ಇದೆ. ಹಿಂಗಿರುವಾಗ ಸಂಪೂರ್ಣ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೋ ಅಥವಾ ಪುರಸಭೆಗೋ ನಾವು ಸೇರಿಸ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅನ್ಲೆಸ್ ಅಂಟಿಲ್ ನೀವೆಲ್ಲರೂ ಸೇರಿ ಗ್ರಾಮ ಸಭೆಯಲ್ಲಿ ಸರ್ವಾನುಮತವಾಗಿ ಒಪ್ಪಿಗೆ ಕೊಟ್ಟು ಅದೆಲ್ಲ ರೆಕಾರ್ಡ್ ಆಗಿ ಅದು ಗ್ರಾಮ ಪಂಚಾಯಿತಿಗೆ ಬಂದು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ಮುಂದಿನ ಪರಿಕ್ರಮವನ್ನು ಮಾಡಬೇಕು. ಆದರೆ ಇಲ್ಲಿ ನೋಡಿದಾಗ ಇದ್ಯಾವುದೂ ಆಗಿಲ್ಲ. ಇದ್ಯಾವುದೂ ಆಗ್ತಾನೆ ಮಾಡ್ತಾ ಇರುವಂತಹದ್ದು ಶುದ್ಧ ಸಂವಿಧಾನದ ವಿರುದ್ಧ ಮತ್ತು ಕಾನೂನಿನ ವಿರುದ್ಧ. ಒಂದು ಸರ್ಕಾರವಾಗಿ ಗೆಜ್ಜಲಗೆರೆ ಗ್ರಾಮ ಪಂಚಾಯತಿ ಎದುರು ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು, ಗ್ರಾಮದ ಮುಖಂಡರು ಹಾಗೂ ನೂರಾರು ಗ್ರಾಮಸ್ಥರು ಭಾಗವಹಿಸಿ ನಗರಸಭೆ ಸೇರ್ಪಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.